ಎಲ್ಲಿ ಸಂಸ್ಕೃತಿ ಇರುತ್ತೋ, ಎಲ್ಲಿ ತಂದೆ ತಾಯಿ ಹಾಕಿರೋ ಮಾರ್ಗದರ್ಶನ ಇರುತ್ತೋ ಅವ್ರು ಎಲ್ಲೋದ್ರು ಸಕ್ಸಸ್ಫುಲ್ಲಾಗಿ ನಮ್ಮ ಕುಟುಂಬದಲ್ಲಿ ಏನಾಯಿತು, ತಾಯಿ ತೀರ್ಕೊಂಡ್ಮೇಲೆ ನನಗೆ ಅಕ್ಕನ ಮೈದನ್ನೇ ಮದುವೆ ಆದೆ. ನಾವಿಬ್ಬರು ಅಕ್ಕ ತಂಗಿ. ಅಕ್ಕನಿಗೆ ಮದುವೆ ಆಗಕ್ಕೆ ಬಂದಿದ್ರು. ಬಂದಾಗ ನಮ್ಮ ಭಾವ ನನ್ನನ್ನು ನೋಡಿದ್ರು. ಹೈಟು ಪರ್ಸ್ನಾಲಿಟಿ ಅವಳೆ. ನಮ್ಮ ಅಕ್ಕ ಕುಳ್ಳಿದ್ಲು. ನಿನ್ನ ತಂಗಿನೂ ನಾನೇ ಮಾಡ್ಕೊತೀನಿ ಅಂದರು. ಅದಕ್ಕೆ ನಾನು, ನೀವು ತಂದೆ ಅಕ್ಕ ತಾಯಿ, ನನಗೆ ಅಮ್ಮ ಸತ್ತ ಮೇಲೆ ನನ್ನ ಅಕ್ಕನೇ ತಾಯಿ ಥರ ಇರೋದು, ಚಾಲೆಂಜಾಗಿ ನಿಮ್ಮ ತಮ್ಮನೇ ಮಾಡ್ಕೊತೀನಿ ಅಂದೆ. ಆಮೇಲೆ ಅವ್ರ ತಮ್ಮ ಬಂದಿದ್ರು, ಅಲ್ಲಿ ಕೂತಿದ್ರು. ನಾನು ಲಂಗ ದಾವಣಿ ಹಾಕ್ಕೊಂಡು ಓಡಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ನಿಮ್ಗೆ ಲೈಫ್ ಕೊಡ್ತೀನಿ, ನೀವು ನಾಟಕ ಪಿಕ್ಚರ್ ಎಲ್ಲ ಬಿಡಬೇಕು ಅಂದರು. ನಾನು ಅಂದೆ, ನನ್ನ ಕಚ್ಚೆ ಭದ್ರೆ ಇಟ್ಕೊಂಡು ಒಳ್ಳೆ ತಂದಲ್ಲಿ ಹೋಗ್ತೀನಿ ಅಂದರೆ ನೀವು ನಂಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ, ನೀವು ಬೇಡ ಅಂದರೆ ನಾನು ಮಾಡಲ್ಲ. ಅವ್ರಿಗೇನು ಅನಿಸ್ತೋ, ನಾನು ಸಪೋರ್ಟ್ ಮಾಡ್ತೀನಿ ಅಂದರು. ಅವರು ಮೆಡಿಕಲ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿದ್ದರು, ರವಿಶಂಕರ್ ಅಂತ. 37 ವರ್ಷ ಅವ್ರ ಜೊತೆ ನಾನು ಹಂಚ್ಕೊಂಡೆ. ಆಗ ನನಗೆ ಎಲ್ಲ ಒಂದು ನಿಮಿಷ ಪುರ್ಸೊತ್ತಿರ್ತಿರ್ಲಿಲ್ಲ. ಪಿಕ್ಚರು, ಡಬ್ಬಿಂಗು. ತೆಲಂಗಾಣ ಶಕುಂತಲ ಅವರು ಯಾವುದೇ ಚಿತ್ರ ಮಾಡಿದ್ರು ಅದಕ್ಕೆ ನಾನೇ ವಾಯ್ಸ್ ಕೊಡ್ತಿದ್ದೆ. ಅವರು ತೆಲುಗಲ್ಲಿ ಮಾತಾಡೋರು, ಕನ್ನಡ ಬರ್ತಾನೇ ಇರಲಿಲ್ಲ. ಚುಟ್ಟ ಹಚ್ಕೊಂಡು ಮಾತಾಡೋ, ಅನ್ನಡ ತಮ್ಮಡ ಕೊಟ್ಟಂಡ್ರ ಅದೇನಿಗೆ ಅನ್ನೋರು. ನಾವು ಅದನ್ನು ಕನ್ನಡದಲ್ಲಿ ಲಿಪ್ ಮೂವ್ಮೆಂಟ್ ಮಾಡಬೇಕು. ನಾನು ಅದನ್ನ ನೋಡ್ತಾ ಇದ್ರೆ, ಓ ಈ ಪಾಪ ಮಾಲಾಶ್ರೀ ಅವರು, ರಾಮು ಸಾರಿ ಅವರೇ ಪ್ರೊಡ್ಯೂಸರ್, ಆಟೋ ಶಂಕರ, ಕಿರಣ್ ಬೇಡಿ ಈ ಪಿಕ್ಚರ್ಗೆಲ್ಲ. ನಿಜವಾಗ್ಲೂ ರಾಮು ಸರ್ ಅವ್ರನ್ನ ನನ್ನ ಜೀವ ಇರೋವರೆಗೂ ನೆನೆಸ್ಕೋತೀನಿ. ಪಾಪ ನಾನು ಅವ್ರು ಏನು ಸಂಭಾವನೆ ನಂಗೆ ಮಾತಾಡಿರ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟು ಕಳಿಸೋರು ನನಗೆ. ಏನು ಮಾತಾಡ್ತೀಯಮ್ಮ, ಏನು ಧ್ವನಿ ಅಮ್ಮ ನಿಮ್ಮದು, ಅವ್ರು ಕರೆಕ್ಟಾಗಿ ಮಾತಾಡ್ತೀರಾ ಅನ್ನೋರು. ಆ ಮಾರಿಮುತ್ತು ಪಾತ್ರ ಮಾಡ್ತಿದ್ರಲ್ಲ ಅವ್ರಿಗೂ ನಾನೇ ವಾಯ್ಸ್ ಎಲ್ಲ ಪಿಕ್ಚರ್ಗೂ ಕೊಡ್ತಾ ಇದ್ದಿದ್ದು. ಆ ಥರ ಎನ್ಕರೇಜ್ ಕೊಟ್ಕೊಂಡು ಬಂದರು ಯಜಮಾನ್ರು. ನಾನು ಸಂಪಾದನೆ ಚೆನ್ನಾಗಾಯಿತು. ನನಗೆ ಮೋಟಮ್ಮ ಅವರು ಪರಿಚಯ ಆದರು. ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆದೆ 7 ಸರಿ. ಜಯನಗರ ರಾಮಲಿಂಗ ರೆಡ್ಡಿ ಸಾಹೇಬರು ಇದರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ. ಹೋದರೆ ಏನಾರು ಕೆಲಸ, ಅಮ್ಮ ಹಿಂಗೆ ಮಾಡ್ತೀನಮ್ಮ, ನನಗೆ ಏನಾರು ಸಹಾಯ ಮಾಡಿ ಅಂದರೆ, ಮೇಡಮ್ ನನಗೆ ಕಲಾವಿದೆ ಅಂತ ಮನೆಗೆ ಬರೋರು ಮಿನಿಸ್ಟ್ರ್ ಇದ್ದಾಗ ಮೋಟಮ್ಮ ಅವರು. ಹಣಕಾಸು ನನಗೆ ಹೆಲ್ಪ್ ಮಾಡೋರು. ಬಂದಂಥ ಹಣ ಸದ್ವಿನಿಯೋಗ ಆಗಬೇಕು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನಾವೇನು ತಗೊಂಡೋಗೋದಿಲ್ಲ ಅಂದ್ಬಿಟ್ಟು ನನಗೆ ಬಂದಿದ್ದನ್ನು ದಾನ ಧರ್ಮ ಆಶ್ರಮಗಳಿಗೆಲ್ಲ ಕೊಟ್ಕೊಂಡು ದಾನ ಧರ್ಮ ಮಾಡ್ಕೊಂಡು ಬಂದೆ. ಕೊನೆಗೆ ಅಕ್ಕನ ಮಕ್ಕಳಿಗೆ, ಅಕ್ಕನಿಗೆ ಮದುವೆನೇ ಆಗಿರಲಿಲ್ಲ. ಇನ್ನೊಬ್ಬಕ್ಕನಿಗೆ ಅಲ್ಲ, ನನ್ನ ಮೈದನ ಮದುವೆ ಆಗ್ಬಿಟ್ಟಿದ್ದೆ, ಅಕ್ಕನಿಗೆ ಮದುವೆ ಆಗಿರಲಿಲ್ಲ. ಅಕ್ಕನಿಗೆ ಮದುವೆ ಆಗಿರಲಿಲ್ಲ, ನಾನೇ ಮದುವೆ ಮಾಡಿದೆ ಅವಳಿಗೆ.